ಹಲೋ ಶಿವಕುಮಾರ್ ಸರ್, ನಮಸ್ತೆ. ನಮಸ್ತೆ ನಮಸ್ತೆ. ಸರ್, ನಿಮ್ಗೆ ಗೊತ್ತಿರಂಗೆ ಈಗ ಕರ್ನಾಟಕದಲ್ಲಿ ಸದ್ಯಕ್ಕೆ ಅತ್ಯಂತ ದೊಡ್ಡ ರಾಜಕೀಯ ಬದಲಾವಣೆ ಅಂದ್ರೆ ಅದು ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ. ಹೌದು ಅದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ಸ್ತಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಹೌದೌದು ಕನ್ಫರ್ಮ್ ಆಗಿದೆ. ಹ. ಏನು ರಾಜಭವನದ ಮೂಲಗಳು ನಾಳೆ ಮುಖ್ಯಮಂತ್ರಿ ಅವರು ತಮ್ಮ ಸಮಾವೇಶವನ್ನ ಕೇಳಿರೋದು ಕನ್ಫರ್ಮ್ ಆಗಿದೆ. ಹ. ಮತ್ತೆ ನಾಳೆ ಬೆಳಿಗ್ಗೆ ಉಪಹಾರ ಕೂಟ ಏರ್ಪಡಿಸಿರೋದು ಅದು ಕೂಡ ಹ. ಕನ್ಫರ್ಮ್ ಆಗಿದೆ. ಏನು ಓಕೆ. ಡಿ ಕೆ ಶಿವಕುಮಾರ್ ಅವರು ನಾಳೆ ಏನು ಗುರುವಾರದ ಟಿಪಿ ಇದೆ ಅದರಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸಿದ್ದರಾಮಯ್ಯ ಮನೇಲಿ ಅಂತ ಓಕೆ. ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಓಕೆ. ಹ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾಳೆ 11:30 ನಂತರ ರಾಜ್ಯಪಾಲರನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಕನ್ಫರ್ಮ್. ಬಹುತೇಕ ಖಚಿತ. ಓಕೆ. ಓಕೆ. ಸರ್, ಅಂದ್ರೆ ಈಗ ಇವರು ಪೂರ್ಣಾವಧಿ ಇನ್ನ ಮುಗ್ದಿರ್ಲಿಲ್ಲ. ಹೌದು. ಸೊ ಹೀಗಿದ್ದಾಗ ಅರ್ಧದಲ್ಲೇ ಅವರು ತಮ್ಮ ಸ್ಥಾನ ಬಿಟ್ಕೊಡಕ್ಕೆ ಏನ್ ಕಾರಣ ಇರ್ಬೋದು ಸರ್? ಅವ್ರದ್ದೇನಾದ್ರು ಡಿಮ್ಯಾಂಡ್ಗಳಿದ್ಯಾ ಅಥವಾ ಏನ್ ಮಾತುಕತೆ ಆಗಿರ್ಬೋದು ಅಂತ? ಇಲ್ಲ ಹಾಗನ್ನಿಸ್ತಿಲ್ಲ. ಏನು 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗಲೇ ಡೆಲ್ಲಿಲಿ ಒಂದು ಮಾತುಕತೆ ಆಗಿತ್ತು, ಒಂದು ಒಪ್ಪಂದ ಆಗಿತ್ತು ಅನ್ನೋ ಹೌದು. ಮಾತಿದೆ. ಹಾ, ಹಾ, ಆ ಮಾತಿನ ಪ್ರಕಾರ, ಆ ಒಪ್ಪಂದದ ಪ್ರಕಾರ ಈಗ ಅಧಿಕಾರ ಹಸ್ತಾಂತರ 2.5 ವರ್ಷದ ನಂತರನೇ ಆಗ್ಬೇಕಿತ್ತು. ಹಾ. ಕಾರಣಾಂತರಗಳಿಂದ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಸುದೀರ್ಘಾವಧಿ ಮುಖ್ಯಮಂತ್ರಿ ದಾಖಲೆ ಮುರಿಬೇಕು ಅನ್ನೋದು ಒಂದು, ಇನ್ನೊಂದು ಬಜೆಟ್ ಮಂಡನೆ ಸಮಯಾವಕಾಶ ಕೇಳ್ಕೊಂಡಿದ್ರಿಂದ ಹೈಕಮಾಂಡ್ ಹಾ. ಅವ್ರಿಗೆ ಸಮಯಾವಕಾಶ ಕೊಟ್ಟಿತ್ತು ಅಂತ ಹೇಳಲಾಗುತ್ತೆ. ಹಾ. ಈಗ 2 ವರ್ಷ ಇಂದ 3 ವರ್ಷ ಆಗಿದೆ. ಈಗ 3 ವರ್ಷ ಆದ್ಮೇಲೆ ಈಗೇನ್ ಹೈಕಮಾಂಡ್ ಕರೆದು ಅವ್ರಿಗೆ ಆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಪ್ಸಿದೆ ಅಂತ ಹೇಳಲಾಗ್ತದೆ. ಓಕೆ. ಓಕೆ. ಹಾ, ಹಾ. ಸರ್, ಇನ್ನೊಂದು ಹಾ. ಇನ್ನೊಂದು ಏನಂದ್ರೆ, ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ವಿರುದ್ಧ ಈ ವಿಚಾರದಲ್ಲಿ ಮಾತಾಡ್ತಕ್ಕಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಹಾ. ಅವರು ಜುಲೈ 22, 2006ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದು. 20 ವರ್ಷ ಆಯ್ತು, ಬಹುತೇಕ Okay. 20 ವರ್ಷ ಆಯ್ತು. ಈ 20 ವರ್ಷದಲ್ಲಿ ಹಾ. ಕೇವಲ ಕೇವಲ ಒಂದು 14-12 ತಿಂಗಳು ಬಿಟ್ರೆ ಇನ್ನುಳಿದ ಎಲ್ಲಾ ಕಾಲಾವಧಿಯನ್ನು ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ. ಓಕೆ. ಹಾ, ಹಾ, 2009ರಿಂದ 2013ರವರೆಗೆ ಹೆಚ್ಚು ಕಮ್ಮಿ 4 ವರ್ಷ ಪ್ರತಿಪಕ್ಷದ ನಾಯಕ ಆಗಿದ್ರು ಅವರು. ಓಕೆ. ಹಾ, ಏನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ದೆಹಲಿ ಕಳಿಸಿ ರಾಷ್ಟ್ರ ರಾಜಕೀಯಕ್ಕೆ ಕಳಿಸ್ಬಿಟ್ಟು ಇವ್ರನ್ನ ಪ್ರತಿಪಕ್ಷದ ನಾಯಕ ಮಾಡಲಾಗಿತ್ತು. ಮತ್ತೆ 2013ರಲ್ಲಿ ಸರ್ಕಾರ ಬಂದಾಗ ಇವ್ರನ್ನೇ ಮುಖ್ಯಮಂತ್ರಿ ಮಾಡಲಾಯ್ತು. 5 ವರ್ಷ ಮುಖ್ಯಮಂತ್ರಿ. ಮತ್ತೆ ಈ ಸರ್ಕಾರ ಹೋಗಿ 2018ರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರ ಬಂದಾಗ 14 ತಿಂಗಳು ಇವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದು ಬಿಟ್ರೆ, ಮತ್ತೆ 2019ರಿಂದ ಮತ್ತೆ ಅವರು 2023ರವರೆಗೆ ವಿಪಕ್ಷದ ನಾಯಕರಾಗಿದ್ರು. ಹೀಗಾಗಿ ಅವರು ಕಾಂಗ್ರೆಸ್ಗೆ ಬಂದ ನಂತರ ಅವ್ರದ ಇಡೀ ಟೆನ್ಯೂರ್ ಏನಿದೆ ಇದೆಲ್ಲ ಪೂರ್ತಿ ಅಧಿಕಾರದಲ್ಲೇ ಇದೆ, ಅಧಿಕಾರ ಕೊಟ್ಟಿದೆ ಪಕ್ಷ. ಅದರಿಂದ ಅವ್ರ ಹೈಕಮಾಂಡ್ ವಿರುದ್ಧ, ರಾಹುಲ್ ಗಾಂಧಿ ವಿರುದ್ಧ, ಸೋನಿಯಾ ಗಾಂಧಿ ವಿರುದ್ಧ ಹೋಗಕ್ಕಂತ ವಾತಾವರಣ ಇರಲಿಲ್ಲ. ಓಕೆ. ಹಾ, ಹಾ. ಅದೇ ಸರ್, ಈಗ ನೀವು ಹೇಳಿದ್ರಿ ಮಾತುಕತೆ ಆಗಿತ್ತು ಎಲ್ಲ ಅಂತ. ಸೊ ಅದರ ಹೊರತಾಗಿಯೂ ಅವರು ಶಿವಕುಮಾರ್ ಅವ್ರ ಬದಲು ಪರಮೇಶ್ವರ್ ಅವರೇ ಸಿಎಂ ಆಗ್ಲಿ ಅಂತ ಒಂದು ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿದೆ. ಇಲ್ಲ, ಮೂಲಗಳ ಪ್ರಕಾರ ಈ ರಾಹುಲ್ ಗಾಂಧಿ ಅವರ ಜೊತೆ ಏನ್ ನಿನ್ನೆ ನಡೀತೋ ಅಲ್ಲಿ ಏನು ಇಂಥವ್ರೇ ಆಗ್ಬೇಕು ಅನ್ನೋದೇನ್ ಡಿಮ್ಯಾಂಡ್ ಅವ್ರು ಕೇಳಿಲ್ಲ, ಇವ್ರು ಹೇಳಿಲ್ಲ ಅಂತ ಹೇಳಲಾಗ್ತದೆ. ಓಕೆ. ಓಕೆ. ನೀವು ಏನು ಮಾತು ಕೊಟ್ಟಿದ್ರೆ ಅದ್ರ ಪ್ರಕಾರ ನೀವು ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಂತ, ನೀವು ಪದತ್ಯಾಗ ಮಾಡ್ರಿ, ನೀವು ರಾಜೀನಾಮೆ ಕೊಡ್ರಿ ಅಂತ ಹೇಳಿದ್ದಾರೆ ಹೊರತು, ನೀವು ನಿರ್ಧಾರ ತಗೊಳ್ಳಿ, ಈ ವಿಚಾರದಲ್ಲಿ ನೀವೇ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ದಾರೆ ಹೊರತು ನಾವ್ ಇವ್ರನ್ನ ಮಾಡ್ತೀವಿ ಅವ್ರನ್ನ ಮಾಡ್ತೀವಿ ಅನ್ನೋ ವಿಚಾರ ಚರ್ಚೆಗೆ ಬಂದಿಲ್ಲ ಅಂತ ಏನು ದೆಹಲಿ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿ. ಓಕೆ. ಓಕೆ ಸರ್. ಓಕೆ. ಅಕಸ್ಮಾತ್ ಈಗ ಇವ್ರು ಏನಾದ್ರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಅವ್ರನ್ನ ಮುಂದೆ ಹೇಗ್ ಬಳಸ್ಕೋಬಹುದು ಸರ್? ಯಾಕಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಲೀಡರ್, ಕಾಂಗ್ರೆಸ್ ಬೇಕಾಗಿರೋ ಲೀಡರ್. ಹಾಗಿದ್ದಾಗ ಹೇಗ್ ಬಳಸ್ಕೋಬಹುದು ಸರ್ ಅವ್ರನ್ನ? ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳ ಬಲಾಢ್ಯ ಪ್ರಬಲವಾದ ನಾಯಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೌದೌದು, ಖಂಡಿತ. ಅವರಿಂದ ಕಾಂಗ್ರೆಸ್ ಎಷ್ಟು ಅನುಕೂಲ ಆಗಿದೋ ಕಾಂಗ್ರೆಸ್ ಇಂದ ಅವ್ರಿಗೂ ಅಷ್ಟೇ ಅನುಕೂಲ ಆಗಿದೆ, ಅವ್ರಿಗೂ ಅಷ್ಟೇ ಅಧಿಕಾರ ಸಿಕ್ಕಿದೆ. ಈಗ ಮುಖ್ಯಮಂತ್ರಿ ಹುದ್ದೆಯಿಂದ ಅವ್ರನ್ನ ತೆರವು ಮಾಡ್ತಾವ್ರೆ. ಇದು ಆದ ನಂತರ ಅವ್ರಿಗೆ ಈಗಾಗ್ಲೇ ಬರ್ತಿರೋ ಮಾಹಿತಿ ಪ್ರಕಾರ ರಾಜ್ಯಸಭೆಗೆ ಬನ್ನಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ರಾಹುಲ್ ಗಾಂಧಿ ಅವರು ಆಫರ್ ಕೊಟ್ಟಿದ್ದಾರೆ. ಇವ್ರು ಒಪ್ಪಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಅದ್ರ ಹೊರತಾಗಿ ಇವರು ರಾಜ್ಯದಲ್ಲೇ ಇರ್ತಕ್ಕಂತ ಪರಿಸ್ಥಿತಿ ಇದ್ರೆ ಇವ್ರಿಗೆ ಬೇರೆ ಏನಾದ್ರೂ ಒಂದು ಸಮನ್ವಯ ಸಮಿತಿ ತರ ಮಾಡ್ಬಿಟ್ಟು ಅದರಲ್ಲಿ ಕೂಡಿಸ್ಬೋದು. ಅಥವಾ ರಾಷ್ಟ್ರ ರಾಜಕಾರಣಕ್ಕೇನೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಮನವೊಲಿಸ್ಬಿಟ್ಟು ರಾಷ್ಟ್ರ ರಾಜಕಾರಣ ಕರ್ಕೊಂಡು ಹೋಗ್ಬೋದು. ಈಗೇನ್ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ, ರಾಜ್ಯಸಭೆ ಮೂಲಕ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಇದೆ.
ಒಳ್ಳೆ ಟೈಮ್ ಅದು. ಈಗ ಹಿಂಗಿರೋದ್ರಿಂದ ಅವ್ರಿಗೆ ಯಾವ ತರ ಮತ್ತೆ ಅವ್ರಿಗೆ ಏನು ಅಧಿಕಾರ ಕೊಡ್ತಾರೆ, ಅವ್ರಿಗೆ ಯಾವ ಸ್ಥಾನಮಾನ ಕೊಡ್ತಾರೆ ಅನ್ನೋದು ಇನ್ನೂ ಏನ್ ಕನ್ಫರ್ಮ್ ಇಲ್ಲ. ಈಗ ಫಸ್ಟ್ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಚರ್ಚೆಗಳು, ಆ ಬೆಳವಣಿಗೆಗಳೆಲ್ಲ ಎಲ್ಲ ಶುರುವಾಗುತ್ತದು. ಓಕೆ ಸರ್. ಮತ್ತಿನ್ನೊಂದು ವಿಚಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಒಂದು ಮಾತುಕತೆಗಳು ನಡೀತಿವೆ. ಹೌದು, ಫುಲ್ ಎಲ್ರು ಅದು ಫಿಕ್ಸ್ ಆಗಿದ್ದಾರೆ. ಹೌದು. ಆದ್ರೆ ಅವ್ರು ಸಿಎಂ ಆದ್ರೆ ಸಿದ್ದರಾಮಯ್ಯ ಬಣದವ್ರು ಸುಮ್ನಿರ್ತಾರ ಅಂತ? ಇಲ್ಲ, ಹೈಕಮಾಂಡ್ ಹೇಳಿದ್ಮೇಲೆ, ಹೈಕಮಾಂಡ್ ಸೂಚನೆ ಕೊಟ್ಮೇಲೆ ಎಲ್ಲರೂ ಸುಮ್ನಿರ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಸಿದ್ದರಾಮಯ್ಯ ಅವರೇ ಒಪ್ಪಿದ್ಮೇಲೆ, ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಮಾತಿಗೆ ನಾನು ಎದುರುತ್ತರ ಕೊಡಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇದೆ, ನಂಗೆ ನಂಬಿಕೆ ಇದೆ, ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ನಾನು 2 ಅವಧಿಗೆ ನನ್ನ ಸಿಎಂ ಮಾಡಿದ್ದಾರೆ. ಆಮೇಲೆ 2.5 ವರ್ಷಗಳ ನಂತರ ಇನ್ನೂ 6 ತಿಂಗಳು ನನ್ನ ಮುಂದುವರೆಯಕ್ ಬಿಟ್ಟಿದ್ದಾರೆ. ಇದರಿಂದ ನಾನು ಹೈಕಮಾಂಡ್ ವಿರುದ್ಧ ಹೋಗಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಸ್ಪಷ್ಟ ಏನ್ ಜೊತೆಲಿರೋ ಶಾಸಕರಿಗೆ, ಸಚಿವರಿಗೆ ಅವ್ರಾಗ್ಲೇ ಹೇಳಿದ್ದಾರೆ ಅನ್ನೋದೊಂದು ಮಾತಿದೆ. ಹೀಗಿರೋದ್ರಿಂದ ಬೇರೆ ನಾಯಕತ್ವ, ಯಾವ ನಾಯಕತ್ವ ಇಟ್ಕೊಂಡು ಇನ್ನೊಬ್ಬರ ನಾಯಕತ್ವ ವಿರೋಧ ಮಾಡಕ್ ಆಗಲ್ಲ. ಸಿದ್ದರಾಮಯ್ಯ ಅವರು ಬಂಡಾಯ ಇದ್ದಿದ್ರೆ ಅದೆಲ್ಲ ಬೇರೆ ವಿಷಯ. ಅವರೇ ಹೈಕಮಾಂಡ್ ಮಾತಿಗೆ ನಾನು ಎದುರಾಡಲ್ಲ ಅಂತ ಆದಾಗ ಈ ಬಂಡಾಯ ಹೇಳೋ ಚಾನ್ಸಸ್ ಎಲ್ಲ ಇಲ್ಲ ಅನ್ಸುತ್ತೆ. ಓಕೆ ಸರ್, ಓಕೆ. ಮತ್ತೆ ಇದೆಲ್ಲದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಲ್ವರನ್ನ DCM ಮಾಡೋಕೆ ಟ್ರೈ ಮಾಡ್ತಿದೆ ಅಂತ ಒಂದು ಸುದ್ದಿ ಆಗ್ತಿದೆ. ಇದು ನಿಜಾನಾ? ಅಂದ್ರೆ ಕಾರಣ ಏನಿರ್ಬೋದು ಸರ್ ಇದಕ್ಕೆ? ಅದು ಇರ್ಬೋದು. ಅದಕ್ಕೆ ಏನಂದ್ರೆ, ಈಗೇನು ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಗಳ ಪ್ರಬಲ ನಾಯಕ. ಸರ್, ಆ ಅಹಿಂದ ವರ್ಗಗಳು ಸಿದ್ದರಾಮಯ್ಯ ಅವ್ರನ್ನ ಏನು ಪದ್ಧತಿಯಾಗಕ್ಕೆ ಅವ್ರನ್ನ ಒಳಪಡಿಸೋದ್ರಿಂದ ಆ ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಮಾಧಾನ ಹೊಂದಬಾರದು ಅನ್ನೋ ಕಾರಣಕ್ಕೋಸ್ಕರ ಏನೊಬ್ಬ ದಲಿತ ಸಮುದಾಯದ ಉಪಮುಖ್ಯಮಂತ್ರಿ, ಇನ್ನೊಬ್ರು ಮುಸ್ಲಿಂ ಸಮುದಾಯದ ಉಪಮುಖ್ಯಮಂತ್ರಿ, ಇನ್ನೊಬ್ರು ಲಿಂಗಾಯತ ಸಮುದಾಯದ ಉಪಮುಖ್ಯಮಂತ್ರಿ, ಹೀಗೆ 4 DCMಗಳನ್ನ ಮಾಡ್ಲಾಗತ್ತೆ ಅಂತ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದು ನಿಜನೂ ಇರ್ಬೋದು. ಏನಕ್ಕೆಂದ್ರೆ ಈಗ ಸಿದ್ದರಾಮಯ್ಯ ಅವ್ರಿಗೆ ರೀಪ್ಲೇಸ್ ಮಾಡ್ತಕ್ಕಂತಹ ಒಂದು ಬೆಳವಣಿಗೆ ಕೈ ಹಾಕ್ಬೇಕಂದ್ರೆ ಈ ತರ ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. 4 ಜನ DCMಗಳನ್ನ ಅಹಿಂದ ವರ್ಗಗಳಿಂದ ಅಲ್ಲಿ ತರಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಪಕ್ಷದಿಂದ ವಿಮುಖರಾಗ್ತಾರೆ, ಅಹಿಂದ ವರ್ಗದ ಮತ ಬ್ಯಾಂಕ್ ವಿಮುಖ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಹೈಕಮಾಂಡ್ ಈ ತರ ಒಂದು ಯೋಚನೆ ಮಾಡಿರಬಹುದು. ಓಕೆ ಸರ್. ಅಂದ್ರೆ ಯಾರಾದ್ರೂ ಹೆಸರು ಮುಂಚೂಣಿಯಲ್ಲಿ ಇದೆಯಾ? ಅಂದ್ರೆ ಇಂಥವ್ರಾದ್ರೆ ಓಕೆ ಅನ್ನೋ ತರ ಯಾರಾದ್ರೂ ಒಂದು ಹೆಸರು? ನನಗೆ ಅನ್ಸಿದ ಮಟ್ಟಿಗೆ ಏನಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರಾಗಿದ್ದಾರೆ. ಅವರು ಮುಖ್ಯಮಂತ್ರಿ 2 ಸಲ ಮುಖ್ಯಮಂತ್ರಿ ಆಗೋದನ್ನ ಕೂದಲೆಳೆ ಅಂತರದಲ್ಲಿ ತಪ್ಪಿಸ್ಕೊಂಡಿದ್ರು. ಹೀಗಾಗಿ ಸಹಜವಾಗಿನೇ ಅವರು ಮಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಉಪಮುಖ್ಯಮಂತ್ರಿ ಪಟ್ಟ ಸಿಗ್ಬೋದು ದಲಿತ ಸಮುದಾಯದವರಿಗೆ. ಇನ್ನೊಂದು ಮುಸ್ಲಿಂ ಅಂತ ಬಂದಾಗ, ಅಥವಾ ಜಮೀರ್ ಅಹಮದ್ ಖಾನ್ಗೆ, ಸಲೀಂ ಅಹಮದ್, ಈ ತರ ರಹೀಂ ಖಾನ್, ಈ ತರ ಎಲ್ಲ ಇದಾರೆ. ಅವ್ರಿಗೆ ಅದ್ರಲ್ಲಿ ಯಾರಿಗಾದ್ರೂ ಒಬ್ರು ಸಿಗ್ಬೋದು. ಆದ್ರೆ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಅವ್ರ ಹೆಸರು ಹೇಳ್ಬಹುದು. ಪ್ರಬಲ ಲಿಂಗಾಯತ ಸಮುದಾಯ ಅಂತ ಬಂದಾಗ MB ಪಾಟೀಲ್ ಇದಾರೆ, ಈಶ್ವರ್ ಖಂಡ್ರೆ ಅವ್ರು ಇದಾರೆ. ಇದ್ರಲ್ಲಿ ಯಾರಾದ್ರೂ ಒಬ್ಬರನ್ನ ಚೂಸ್ ಮಾಡ್ಬೋದು. ಇವ್ರು ಆಲ್ಟರ್ನೇಟಿವ್ ಆಗಿ ಸಿದ್ದರಾಮಯ್ಯ ಅವರ ಏನ್ ಶಕ್ತಿ ಇದೆ ಅಹಿಂದ ವರ್ಗಗಳನ್ನ ಹಂಗೆ ಮತ ಬ್ಯಾಂಕ್ ಹಿಡಿದಿಟ್ಕೊಳಕ್ಕೆ ಇಂತ ಪ್ರಯತ್ನ ಮಾಡ್ಬೋದು. ಓಕೆ ಸರ್. ಆದ್ರೆ ಈ ಹೊತ್ತಲ್ಲಿ ಅಂದ್ರೆ ಈಗ ಸಿದ್ದರಾಮಯ್ಯನವ್ರ ಬದಲು ಈಗ DK ಶಿವಕುಮಾರ್ ಅವ್ರನ್ನ CM ಮಾಡಿದ್ರೆ, ಅಂದ್ರೆ ಇನ್ನೇನ್ ಚುನಾವಣೆಗೂ ಇನ್ನೊಂದು 2 ವರ್ಷ ಇರ್ಬೋದೇನೋ ಅಕಸ್ಮಾತ್. ಹಂಗಿರುವಾಗ ಇದು ಬಿಜೆಪಿ ಮೇಲೆ ಹೆಂಗ್ ಎಫೆಕ್ಟ್ ಆಗುತ್ತೆ? ಅಂದ್ರೆ ಅವ್ರಿಗೆ ಇನ್ನ ಲಾಭ ಆಗುತ್ತಾ ಲೈಕ್ ಕಾಂಗ್ರೆಸ್ ನ ಟಾರ್ಗೆಟ್ ಮಾಡಕ್ಕೆ, ಅಥವಾ ಹೆಂಗಿರ್ಬೋದು ಇದು ಲೆಕ್ಕಾಚಾರ ಅಂತ? ಇಲ್ಲ, ಇದು ಹೊಸ ಮುಖ್ಯಮಂತ್ರಿ ಬಂದ್ಮೇಲೆ ಅವ್ರ ಕಾರ್ಯವೈಖರಿ ಹೇಗಿರುತ್ತೆ, ಅವ್ರ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ, ಅವ್ರ ಕಾಂಗ್ರೆಸ್ ಪಕ್ಷದ ಸಂಘಟನಾ ಶಕ್ತಿನ ಅವ್ರು ಹೆಂಗೆ ಮೇಲೆತ್ತಾರೆ, KPCC ಅಧ್ಯಕ್ಷ ಹುದ್ದೆಗೆ ಯಾರು ಬರ್ತಾರೆ, ಇದೆಲ್ಲದ್ರ ಮೇಲೆ ಅದೆಲ್ಲ ಅಂತ ವಿಚಾರಗಳು ಡಿಪೆಂಡ್ ಆಗಿರುತ್ತೆ. ಬಿಜೆಪಿಲಿ ಅವರು ಅಧಿಕಾರಕ್ಕೆ ಬರಕ್ಕೆ ಅವ್ರ ಪಕ್ಷ ಸಂಘಟನೆ ಅವರೆಲ್ಲ ಸಹಜವಾಗಿನೇ ಪ್ರತಿಪಕ್ಷ ಆಗಿ ಅವ್ರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಿರ್ತಾರೆ. JDS ಪಕ್ಷ ಕೂಡ ಮಾಡ್ತಿರುತ್ತೆ. ಈಗಿರುವಾಗ ಅವರು ಎಲೆಕ್ಷನ್ 2 ವರ್ಷ ಇದೆ. ಹೊಸದಾಗಿ ಬಂದ ಮುಖ್ಯಮಂತ್ರಿ ಯಾವ ರೀತಿ ಕೆಲಸ ಮಾಡ್ತಾರೆ, ಆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಯಾವ ರೀತಿ ಪರಿಣಾಮಕಾರಿಯಾಗಿ ಹೋರಾಟ ಸಂಘಟನೆ ಮಾಡ್ತವೆ ಅನ್ನೋದ್ರ ಮೇಲೆ ಇದೆಲ್ಲ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಓಕೆ ಸರ್, ಧನ್ಯವಾದಗಳು ಸರ್, ತುಂಬಾ ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.